ಭೀಮಾತಿರ ಅನ್ನೋ ಒಂದು ಊರು. ಆ ಊರಲ್ಲಿ ಒಂದು ಚಿಕ್ಕ ಬಡ ಕುಟುಂಬ ವಾಸವಾಗಿರುತ್ತೆ. ಮತ್ತು ಒಬ್ಬ ತಂದೆ 2 ಮಕ್ಕಳನ್ನು ಸಾಕ್ತಾ ಇರ್ತಾನೆ. ಅವನ ಪತ್ನಿ ಅನಾರೋಗ್ಯದಿಂದ ಬಳಲುತ್ತಾ ತೀರಿಕೊಂಡಿರುತ್ತಾಳೆ. ಆ ದುಃಖದಲ್ಲಿ ಇರುತ್ತಾನೆ. ಆ ಸಂದರ್ಭದಲ್ಲಿ ಈ 2 ಮಕ್ಕಳ ಮುಖವನ್ನು ನೋಡಿ ಹೇಗಾದರೂ ಜೀವನ ಸಾಗಿಸಬೇಕು ಅಂತ ತೀರ್ಮಾನ ತಗೋತಾನೆ. ಆ 2 ಮುದ್ದಾದ ಮಕ್ಕಳುಗಳನ್ನು ನೋಡಿ ತನ್ನ ಹೆಂಡತಿಯ ಪ್ರೀತಿಯನ್ನು ಮರೆತು ಆ ಮಕ್ಕಳಿಗೆ ತನ್ನ ಪ್ರೀತಿ, ವಾತ್ಸಲ್ಯ, ಸುಖ ದುಃಖ, ನೆಮ್ಮದಿ ನೀಡುತ್ತಾ ಅವ್ರನ್ನ ಬೆಳೆಸುತ್ತಾನೆ. ಆ 2 ಮಕ್ಕಳು ಕೂಡ ತಂದೆ ಬಿಟ್ಟು ಅಗಲಾರರು. ಹೇಗೋ ದೊಡ್ಡವ್ರನ್ನ ಮಾಡ್ತಾನೆ, ಮಾಡಿ ದುಡಿದು ತಂದು ಅವ್ರಿಗೆ ಸಾಕ್ತಾನೆ. ಅದೇ ರೀತಿ ಮುಂದೆ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ತನ್ನ ಪತ್ನಿ ನೆನಪಾದರೆ ಸಾಕು, ಆ ಕುಡಿಯುತ್ತಾ ಅವಳನ್ನ ನೆನಪನ್ನ ಮರಿತಾ ಇರ್ತಾನೆ. ಆದರೂ ಅವಳನ್ನ ಮರೆಯೋಕ್ಕಾಗ್ತಾನೇ ಇಲ್ಲ ಅಂತ ಹಾಗೆ ಕೊರಗ್ತಾನೂ ಇರ್ತಾನೆ. ಅಲ್ಲ, ಕೊನೆ ತನಕ ನೀನು ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿದ್ದೆ. 2 ಮಕ್ಕಳು ನನ್ನ ಕೈಯಾಗ ಕೊಟ್ಟ ಹೋಗಿಬಿಟ್ಟಿ. ಹಾ, ಯಾಕಂದ್ರ ನೀ ಶಾನ್ಯಕ್ಕೆ ಆಗಿಬಿಟ್ಟಿ. ನಾ ಹುಚ್ಚಾಗ್ಬಿಟ್ನಲ್ಲ, ಇಲ್ಲೇ ಉಳ್ಕೊಂಡ್ಬಿಟ್ನಿ. ಶಾನ್ಯಕ್ಕೆ ಮಕ್ಕಳತ್ತು ಒಂದೇ ಒಂದು ಮಾತು ನನ್ನ ಮುಂದೆ ಹೇಳ್ಬೇಕಾಗಿತ್ತಲ್ಲ, ನೀನು ಹೇಳ್ಬೇಕಾಗಿತ್ತ. ಯಾಕೆ ಹೇಳಾರ್ದು ಹೋಗ್ಬಿಡ್ದು? ನಾನು ಒಪ್ಪನ ಬಿಟ್ಟು ಹೋಗೋದ? ಅಲ್ಲ, ನಿನ್ನ ಜೋಡಿ ನಾನು ಬರ್ಬೇಕಂತ ಮಾಡಿದ್ದೆ. 2 ಮಕ್ಕಳನ್ನ ಬಿಟ್ಟು ಆಗಿಲ್ಲ. ಅವ್ರ ಮುಖ ನೋಡಿ ಅದನ್ನ ನೀ ಅಲ್ಲಿರ್ತೀಯಲ್ಲ, ಮಕ್ಕಳಿಗೆ ಅಲ್ಲೇ ನಿಂತು ಆಶೀರ್ವಾದ ಮಾಡಿ. ನನಗಷ್ಟು ಸಾಕು. ನೋಡಿದ್ರಲ್ಲ, ಇದೇ ರೀತಿ ದಿನೇ ಕೊರಗ್ತಾನೇ ಇರ್ತಾನೆ. ಆದರೂ ಮಕ್ಕಳಿಗೆ ಮಾತ್ರ ಯಾವುದೇ ರೀತಿ ಕೊರತೆ ಬರಲಾರ್ದ ಹಾಗೆ ನೋಡ್ಕೊಳ್ತಾನೂ ಇರ್ತಾನೆ. ಅದೇ ರೀತಿ ಒಂದಿನ ಜಗಳಾಡುವಂಥ ಸಂದರ್ಭದಲ್ಲಿ ಅವರಿಬ್ಬರನ್ನ ಜಗಳದಿಂದ ಬಿಡಿಸಿ ಅವ್ರಿಗೆ ಒಳ್ಳೆಯ ರೀತಿ, ನೀತಿ, ಪದ್ಧತಿ ಪ್ರಕಾರ ಬುದ್ಧಿ ಮಾತನ್ನು ಹೇಳಿ ತನ್ನಲ್ಲಿ ಖುಷಿಯನ್ನು ಕೊಡ್ತಾ ಇರ್ತಾನೆ. ಅವರಿಬ್ಬರನ್ನು ಒಂದು ಮಾಡಿ ಹೇಗೋ ಅವರೊಟ್ಟಿಗೆ ಕಾಲವನ್ನು ಕಳೆದು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಅದೇ ರೀತಿ ಅವ್ರನ್ನ ಎಲ್ಲರೂ ಹೋಗ್ಕೋತಾರೆ. ನೆತ್ತಿರ್ಲಿ ಓಣ್ಯಾಗಲ್ಲಿ ಎಲ್ಲಂತ ಕೇಳ್ತೇವೆ ಬರ್ತೀನಿ ಅಂತಲ್ಲಿ ಬರ್ಲಿ ಅಪ್ಪ ಹೇಳ್ತೀನಿ ಒಳಗಲ್ಲಿ ಐತಿಂದ ನಡಿವರ್ಗ ನಡಿ. ಏನ್ರಿ ಇದು? ಇಲ್ಲ, ನೀವು ಜಗಳ ಬಿಟ್ಟೇ ಇಲ್ಲ. ಜಗಳ ಬಿಟ್ಟಿಲ್ಲ. ನಿನಗೇನು ಗೊತ್ತೈತಲ್ಲಿ ಓಣ್ಯಾಗ ಹೊಂಟಿತ್ತುಕೋ ನಿಮ್ಮ ತಮ್ಮ ಅವ್ರ ಕಲ್ಲ ಮಾಡ್ದ, ಇವನ್ ಲಬ್ಬ ಮಾಡ್ದ, ದಿನ ಲಬ್ಬ ಕೇಳಿ ಬ್ಯಾಸರ ಐತೆ ನನಗ. ಅಪ್ಪ ಇಲ್ಲಪ್ಪ, ನಾ ಏನೂ ಮಾಡಿಲ್ಲ. ಸುಳ್ಳು ಇದು ಮಾಡಕತ್ತೇನಪ್ಪ. ಸುಳ್ಳು ಮಾಡ್ತಾನೆ ಅಲ್ರು. ನೀವು ಇಷ್ಟಿರ್ತ ನಿಮಗೆ ಬುದ್ಧಿ ಹೇಳ್ಕೊತ ಬರಾಕತ್ತೀನಿ, ಇನ್ನೂ ಹೇಳಕತ್ತೀನಿ. ಇನ್ನ ನಿಮ್ ಜಗಳನ ಬಿಟ್ಟಿಲ್ಲ. ಹಂಗ ಮಾಡ್ಬೇಡ್ರಿ. ನೋಡಪ್ಪ, ನೀ ಹೇಳ್ತಾನ ಒಳಗ್ ಕುಂಡ್ರಡಿ ಹೇಳ್ತಾನ, ನಡಿ ಒಳಗ್ ಕುಂಡ್ರಡಿ ಹೇಳ್ತಾನ. ಅಲ್ಲಪ್ಪ, ನಡಿ ಒಳಗ್ ಕುಂಡ್ರಡಿ ಹೇಳ್ತಾನ. ಮಂದಿ ಕೇಳಿರ ನಮ್ಮ ಮರ್ಯಾದೆ ಏನಕತ್ತಿ? ಅದಕ್ಕೆ ಕೇಳೋದ್ರೊಳಗೆ ಒಳಗ್ ಕುಂಡ್ರಡಿ ಹೇಳ್ತಾನ. ಅಲ್ರು, ನನ್ನ ಮಾತು ಕೇಳ್ರಿ. ಒಳಗ್ ಬರಾಕ್ ಹೋಗ್ಬೇಡ ನೀ. ನನ್ನ ಮಾತು ಕೇಳ್ರಿಪ್ಪ. ಹೇಳಪ್ಪ. ಅಲ್ಲಪ್ಪ, ನಿಮ್ಮವು ನಮ್ಮನ್ನ ಬಿಟ್ಟು ಹೋದಾಗ ಇಷ್ಟ ಐತ್ರಿ. ಇಷ್ಟಿದ್ದಾರನ ಈಗ ಬೆಟ್ಟದಂಗ ಬೆಳೆಸಿನಪ್ಪ. ಯಾಕಂದ್ರೆ ನಮ್ಮ ಮೇಲಾಗ ಶಕ್ತಿ ಇತ್ತು. ದುಡಿದ್ನಿ, ನಿಮ್ಮನ್ನ ಸಾಕಿ ಇಷ್ಟು ದೊಡ್ಡವ್ರು ಮಾಡಿ. ಈಗ ಮುದಕಾದ್ನಪ್ಪ, ನನ್ನತ್ತಕ ಆ ಶಕ್ತಿ ಇಲ್ಲ. ನಿಮ್ಮನ್ನ ಸಾಕೋದು ಶಕ್ತಿ ಕಮ್ಮಿ ಆಗೈತಿ. ಅದಕ್ಕ ದುಡಿಯಾಕ ಹೋಗ್ರು. ದುಡದ ಈ ಮುದಿ ಹಪ್ಪಗವಂತು ಅನ್ನ ಹಾಕ್ರಿಪ್ಪ, ಅನ್ನ ಹಾಕ್ರಿ. ದುಡಿಯಾಕ ಹೋಗ್ರು. ಕೆಲಸ ಸಿಗಂಗಿಲ್ಲ ಅಂದಲ್ಲ? ಕೆಲಸ ಸಿಗಂಗಿಲ್ಲ. ಯಾರು ಕೊಡ್ತಾರ ನಮ್ ಕೆಲಸ? ಇಲ್ಲ, ನಾ ಅಲ್ಲಿ ಗೌಡ್ರಿಗೆ ಹೇಳಿಟ್ಟನು. ನೀವ್ ಹೋಗ, ನನ್ನ ಹೆಸರು ಇಂಥವ್ರ ಮಗ ಅಂತ ಹೇಳಿದಂದ್ರ ನಿನ್ ಖಂಡಿತವಾಗಿ ಕೆಲಸ ಕೊಡ್ತಾರಪ್ಪ. ಅವ್ರು ಕೊಡ್ತಾರಲ್ಲ, ಹೇಳಿಟ್ಟು ಬಂದು ನಾ ಹೋಗ್ತೀನಿ ಕೆಲ್ಸಕ್ಕೆ. ಹೋಗಿ ಬಾ. ನಿನ್ನ ಮುದ್ದು ಸಣ್ಣ ಮಗನ ಸಾಕ, ನಾ ಹೋಗ್ತೀನಿ ಕೆಲ್ಸಕ್ಕ. ಹಂಗ ತಪ್ಪು ತಿಳ್ಕೊಬೇಡ. ಹೋಪ, ನಿನಗೂ ಹೇಳಿ ಸಾಕತ್ತಪ್ಪ. ಅನ್ನಾಗ ಏನು ಅನ್ಬೇಡ. ನಡಿ ಒಳಗ್.
ಮಾಡಿದ ಮ್ಯಾಗ ಮನಸ್ಸಿಗೆ ಬಾಳ ಸಮಾಧಾನ ಸ್ವರ್ಗ ನರಕ ಇಲ್ಲೇ ಐತಿ ನನಗ ಈಗ ಬಾಳ ಸಮಾಧಾನ ಆಗೈತಿ ಕಂಡಕ ಮಾಡಿದ ಮನಸ್ಸಿಗೆ ಸಮಾಧಾನ ಅಂತ ಆತ್ರಿ ಸರಿ ಗಾಡಿ ಯಾವ ಬರ್ತಾವ ನೋಡೋಣ ನೀವೇನೋಗಿದೆ ಖಾಲಿ ಮಾಡಕ್ ಹೋಗಿದ್ನಿ ನೀವೇನ್ರಿ ನಾವು ಪಿಕ್ಚರ್ ಹೊಂಟೀವಿ ಸರಿ ಅದು ನಾನು ಬರ್ತೀನಿ ನಾನು ಬಿಟ್ಟು ಹೊಂಟ್ರೇನು ರೊಕ್ಕ ಅದಾಗಪ್ಪ ಮಾರ ರೊಕ್ಕ 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 ಅಂತ ಸಾಯ್ತಿರ್ಲ ದೋಸ್ತ ಎಲ್ಲಿಂಟ್ರು ಪಿಕ್ಚರ್ಕ ಎಂತ ದೋಸ್ತರು ಎಲ್ಲಿ ಹೋದ್ರು ನಾನು ಬಿಟ್ಟು ಹೊಂಟ್ರೇನು ರೊಕ್ಕ ಅದಾವಲ್ಲ ನಿನ್ ಕಡೆ ರೊಕ್ಕ ಇಲ್ಲಕಂದ್ರೆ ಅಲ್ಲೇನು ಕೊಡ್ತೀನಿ ನೋಡ್ರಿ ಅವನೇ ಹಚ್ಚಿಲ್ಲ ಮರ ಎಲ್ಲಿದಾರ ನಾವು ಹತ್ತಿನ ಬರ್ತೀನಿ ಅಂದಾರ ಮಾರ ಏನ ಬಂದ್ ನೋಡು ಹುಸ್ತು ಮಕ್ಕಳು ಏನ್ ಓಪನ್ ಮಾರ ಮಾರ ಗುಂಡು ಮಾರ ಸಾಬ್ರಿನ ಮಾಡ್ತಿಲ್ಲ ಅವನಂತೂ ಬರಾಸಿಲ್ಲ ಬಿಸಿಲಾಗಂತೂ ನಮ್ಮ ಕರಗಾಗತ್ತೈತಿ ಏನದ ಮಾರಿ ದೋಸ್ತ ಹಂಗಾರೆ ಹೇಳ ಒಮ್ಮೆ ಗಾಬರಿ ಆಗಿಲ್ಲ ಮಾರಿ ಬರ್ತೀನಿ ಅಂದ್ರೆ ಹುಸ್ತು ಮಕ್ಕಳು ಏನ ಬಂದ ಬರೀಪ್ಪ ಎಲ್ಲೇನ್ ಮಾಡಾಕತ್ರಿಪ್ಪ ಬಿಸ್ಲಾಗ ಕುಸ್ತಿ ಮತ್ತೇನ್ ಮಾಡ್ತಾರ ಬರೀ ತಿರ್ಗಾಡಕ್ ಹೋಗುಣ ಸಿಟ್ಯಾಗ ಎಲ್ಲಿ ಸಿಟ್ಯಾಗ ಬೇಡ ದೋಸ್ತ ಜಿಜಿ ಸ್ಕೂಲ್ ಮುಂದೆ ಹೋಗುಣ ಅಲ್ಲಿ ಯಾಕೋ ಜಿಜಿ ಮುಂದೆ ಅಲ್ಲಿ ಶೇಂಗಾ ಅದು ಅಲ್ಲೇನ್ ಹರಿಯಾಕ ಹೊಂಟೇನ್ ಶೇಂಗಾ ಓ ಏನ್ ಮಾತಾಡ್ತೀರಿ ಶೇಂಗಾ ಹರಿಯಾಕಿದ್ನ ಹರಿಯಾಕ ಎದ್ ಬರೋ ಅಲ್ಲಿ ಶೇಂಗಾ ಪೇರು ಹಣ್ಣು ಹಿಂಗ ಅಂದ್ರೆ ಬರಂಗಿಲ್ಲ ನೋಡ ಪೇರು ಸೇಬು ಇದ್ರೆ ಹೇಳಿ ಬರ್ತೀವಿ ಇನ್ನೊಂದು ದೊಡ್ಡ ಸುದ್ದಿ ಸುದ್ದಿಪ್ಪ ಶೇಬೋಣ ಬಾಳಿರೋಣ ಶೇಬೋಣ ಅದು ತಿಂದು ಹಂಗಾಗ್ಯಾನ ನೋಡ ಅವು ಇದ್ರೆ ಆಟ ಬರ್ತೀವಿ ನೋಡಿ ಇರ್ಲಿಕ್ಕಂದ್ರೆ ಬರಂಗಿಲ್ಲ ಬಾಳಿಕಾಯಿ ಕೊಡ್ತೀನಿ ಬಂದ ಏನು ನೀನು ಪಿಕ್ಚರ್ಗೆ ಹೋಗಿದ್ದೆ ಹೆಂಗಿತ್ತು ಪಿಕ್ಚರ್ ಯಾವ ಸೀನ್ ಇಷ್ಟ ಆಯ್ತು ಅದ್ರಾಗ ರೊಮ್ಯಾಂಟಿಕ್ ಸೀನ್ ಇಟ್ಲಾರ ಸರ್ ಬರೀ ಬರೀ ನಾ ಹೋಗುದ ಆ ಸೀನಿಗೆ ಹೋಗಿರ್ತೀನಿ ಪಿಕ್ಚರ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಫೈಟಿಂಗ್ ಸ್ಟೋರಿ ಬಾರಿ ಐತ್ರಿ ಸ್ಟೋರಿ ಬಾರಿ ಇತ್ತು ರೊಮ್ಯಾಂಟಿಕ್ ಬಾರಿ ಇತ್ತು ಮತ್ತೆ ಬಂದ್ರು ಅವ್ರು ಎಲ್ಲೇ ಹೋಗಿ ಬಂದಂಗೆ ಕಾಣ್ತಾರೆ ಇವ್ರು ಇದನ್ನು ಕರ್ಕೊಂಡು ಹೋಗ್ತಾರ ನೋಡೋಣ ದೋಸ್ತ ಎಲ್ಲುಂಟು ಶೇಂಗಾ ತಿನ್ನಕೊಂಡಿ ಶೇಂಗಾ ದೋಸ್ತ ನನ್ನ ಕರ್ಕೊಂಡು ಹೋಗ್ರಿ ಬರ್ತೀನಿ ಏನ್ ಶೇಂಗಾ ತಿಂತೀವಿ ಮಾರ್ಯ ಜಳಕ ಮಾಡಂಗಿಲ್ಲ ಮೋತಿಯವ್ರು ನೋಡ್ಕೋ ರೊಕ್ಕ ಅದಾವಲ್ಲ ನಿನ್ ಕಡೆ ರೊಕ್ಕ ಅವನ ಕಡೆ ಏನಿರ್ತಾವ್ರಿ ಪೆಟ್ರೋಲ್ ಹಾಕ ರೊಕ್ಕನಾರ ನಾವು ಹಾಕಿ ಸಾಯಿ ಪೆಟ್ರೋಲ್ ನಿಮ್ಮ ಮಾಪ್ ಹಾಕ್ತೇನೆ ರೊಕ್ಕ ಪೆಟ್ರೋಲ್
ಮಾಡ್ಬಾರ್ರಿ ಕರ್ಕೊಂಡವ್ರು ನೋಡಿ ವಿಚಾರ ಮಾಡ ರೊಕ್ಕ ಎಲ್ಲ ಬಿಟ್ಟಂತ್ರಿ ದೋಸ್ತ ಸತೀಶ ಲೇ ಹೇಳಲೇ ಸತೀಶ ಸತೀಶ ಲೇ ಸತೀಶ ಸೂರ್ಯ ಬಂದ ಬಾಳತ್ತು 9 ಗಂಟೆ ಟೈಮ್ ಆಗ್ತ ಹೇಳಿನ ಏ ಮಾರ ಏನ್ ಮುಂಜಾನೆ ಕಳಕತ್ತಿ ಮಕ್ಕಳದಲ್ಲ ಬಿಡು ಅಲ್ಲಲ್ಲಿ ದುಡ್ಯಾಕ ಹೋಗುದ್ ಬಿಟ್ಟು ಬರೀ ಮಕ್ಕಳದಲ್ಲ ರಾತ್ರಿ 10-11 ಬರೋದು ಮಕ್ಕಳದು ಹೌದು ನೀವ್ ಹೋಗೋ ಜಗದಕ್ಕೆ ನನಗೇನ್ ಹೇಳ್ತೀವಿ ಜಗದಕ್ಕೆ ಹೋಗತ್ತೆ ಹೇಗೈತೆ ಏನು ಮಾರ ಮುಂಜಾನೆ ಈಗ ಕಳಕತ್ತಿ ಮಕ್ಕಳು ಕೂಡ ಇಲ್ಲಲ್ಲ ಮಕ್ಕಳಿಗೆ ಬಿಡಾಗತ್ತೆ ರಾತ್ರಿ 10-11 ಬಂದ್ರೆ ನಿದ್ದಿ ಬೆಳಗ್ಗೆ ಜಲ್ದಿ ಹೇಳ್ಬೇಕು ನೋಡಪ್ಪ ಮೊದಲು ಅಪ್ಪ ಇದ್ದಾಗ ನಡೀತಿರ್ತ ಅಪ್ಪ ನಾನು ದುಡಿತಿದ್ದು ಈಗ ಅಪ್ಪ ಕಲ್ಕೊಂಡ್ಮೇಲೆ ದುಡಿದ ಹಬ್ಬ ಆಗೈತಿ ನೀನು ಒಂದ್ ಸ್ವಲ್ಪ ಕುಡಿ ದುಡಿದಿರ್ತಿಕ್ಕೋ ನಮಗೊಂದ್ ಸ್ವಲ್ಪ ಹೆಲ್ಪ್ ಆಗೈತಿ ಇಲ್ಲ ನಾ ದುಡಿಯಕ್ ಹೋಗಿನಪ್ಪ ಮತ್ತೆ ಮುಂದಿನ ಹೆಂಗಪ್ಪ ಜೀವನ ಮತ್ತೆ ಇಬ್ಬರು ಕೂಡ ದುಡಿದಿರ್ತಿಕ್ಕ ಮುಂದೆ ರಿಮೋಟ್ ಹಾಕ್ಸೋನು ಏನ್ರ ಅದನ್ನು ದುಡಿಕ್ರೆ ಹೋತಪ್ಪ ಅನ್ನ ಮಾಡಿಟ್ಟನು ಅನ್ನವನ್ನು ನಾ ಹೋಗ್ತೀನಿ ಕೆಲ್ಸಕ್ಕೆ ದೋಸ್ತರು ಸವಾಸ ಎಲ್ರ ಮಾಡಿದ್ ಗೊತ್ತಾಗ್ತಿರ್ಕೋ ಅದು ಬ್ಯಾರನ್ ಆಗೈತಿ ಮತ್ತೆ ನಿನ್ಗೆ ಹೇಳ್ತಾನೆ ಇಲ್ಲ ನಾ ಯಾವ್ದು ಉಡೋ ದೋಸ್ತರು ಬಿಡು ಏನು ಮಾಡಿಲ್ಲ ನೋಡ್ಪ ಮಾಡಿಲ್ಲ ಇನ್ನು ಮಾಡಕ್ ಹೋಗ್ಬೇಡ ಉಡಾವ್ರ ದೋಸ್ತಕ್ಕೆ ಊಟ ಮಾಡಿ ನಾ ಹೋಗ್ತೀನಿ ಕೆಲ್ಸಕ್ಕೆ ಆಯ್ತು ಯಾಕ್ರು ಕೆಲ್ಸಕ್ಕಂದು ಹೋಗಿಲ್ಲ ನೀವು ಯಾರು ಮಲ್ಲ ದಿವಸ ಮಾಡಿ 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 ಬ್ಯಾಸರಾಗಿ ಬಿಟ್ಟಿದ್ದೆ ಏನದ ಕೆಲಸನ ಹೋಪ ಸರಿ ನಾನು ಕೊಡ್ತೀನಿ ಸರಿ ಅದಕ್ಕೆ ನಡ್ರಿ ಇವತ್ತು ಖಾಲಿ ಇದ್ರಿ ಎಲ್ಲಾರು ಕೂಡ ಪಾರ್ಟಿ ಮಾಡಕ್ ಹೋಗಿ ನಡ್ರಿ ಎಲ್ಲ ಹೋಗೋಣ ಹಂಗಾರೆ ತೆಗೀರಿ ಅಟ್ರ ರೊಕ್ಕ ಫೋನ್ ಪೇ ಮಾಡ್ತೀನಿ ದೋಸ್ತ ನಡಿಯಲ್ಲಿ ಸಂಡೆ ಕೊಡ್ತೀನಿ ನೀವ್ರಿ ನಾನು ಅಲ್ಲಿ ಕೊಡ್ತೀನಿ ನಿಂದಪ್ಪ ಚಾಲು ಆತ್ಮ ಅಷ್ಟೇ ರೊಕ್ಕ ಇಲ್ಲತ್ತೆ ಮತ್ ನಮ್ಮ ನೋಡಿದ್ರೆ ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹಂಗ ಬರ್ತೀನಿ ಬರೀ ನಿನ್ ಸೆಂಟಿಮೆಂಟ್ ಕೇಳಾಕವ್ ನಾವು ನೀವೊಂದು ದುಡ್ಯಾಕ ಹೋಗುದಪ್ಪ ನಿನಗೇನಾಗೈತಿ ದೋಸ್ತ ಹಂಗಂದ್ರೆ ಒಂದ್ ಯಾವ್ದೋ ಒಂದ್ ಕೆಲಸ ಹಿಡಿದು ಕೊಡ್ರಿ ದೋಸ್ತ ಒಂದ್ ಕೆಲಸ ಆಯ್ತು ಮಾಡ್ತೀವಿ ಹಾ ಮಾಡ್ತೀನಿ ದೋಸ್ತ ಹನುಮಾನ್ ದೇವ್ರ ಗುಡಿ ಮುಂದೆ ಐತಿ ನೋಡ ಯಾವ್ದು ಭಿಕ್ಷೆ ಬಿಡುದು ದೋಸ್ತ ಮಗನ ಸುಮ್ಮನೆ ಬಾಳ ನಡೆಸ್ಯಾನ ಉಳ್ಬಿಡಿ ಮಗನ ಸರಿ ನಡ್ರಿ ನಾವು ಬೇಡ ಹೋಗೋಣ ನಡ್ರಿ ನಾವು ಏನ್ ಮಾಡ್ತೀರಿ ಬೇಡ್ರಿ ಹಂಗ ನಡಿ ಬರ್ರಿ ಪಾರ್ಟಿ ಮಾಡಕ್ ಹೋಗಿ ಬರ್ರಿ ದುಡ್ಕೊಂಡ್ ತಿನ್ನೋಕ್ ಬರಂಗಿಲ್ಲ ಮಗನ ಬರ್ರಿ 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 ಪಾರ್ಟಿ ಮಾಡಿ ಬರ್ರಿ ಬರ್ರಿ ಪಾರ್ಟಿ ಹೆಂಗಾಯ್ತು ಮಸ್ತ್ ಆತ್ರಲ್ಲ ನಿನಗೇನ್ ಇಷ್ಟ ಆಯ್ತು ನನಗ ಅದ್ರಾಗ ಉದ್ದಂದ ಏನು ಲಪ್ಪಿಸು ಏನು ಮೋರ ಬಿಟ್ಟಿ ನಮಗ್ ನೀ ಏ ಅದು ಸತೀಶ್ ಬಾ ಅಣ್ಣ ಬಂದನ ಮರ್ಯಾಗ ನಿನ್ ಜೋಡಿ ಜಾಗ ತೆಗ್ದಿಲ್ಲ ಫಿಟ್ಟಿಂಗ್ ಇಟ್ಟ ಬನ್ನಿ ಬರ್ಲಿಗಪ್ಪ ಅವ್ನು ಏನಾರ ಸುಳ್ಳು ಸಗಟ್ ಹೇಳಿ ಅವ್ನ ಮನ್ಯಾಗ ಹೊರಗೆ ಹಾಕಿಸ್ಬಿಡು ಏ ಯಾಕೆ ರಮೇಶ್ ಎಲ್ಲಿ ಹೋಗಿದ್ದೀರಿ ಶಶಿಯರೆಲ್ಲ ಗೌಡ ಕಡೆ ಕೆಲಸ ಕೇಳಕ್ ಹೋಗಿದ್ನೆ ರಮೇಶ ನಿಮ್ ತಮ್ಮಗಾರ ತಾಕೀತ್ ಮಾಡ ಮತ್ತೇನ್ ಮಾಡಿದ್ರಿ ಎಲ್ಲಾರ ಮ್ಯಾಗ ಕೈ ಮಾಡತ್ತಾನ ನನ್ ಮ್ಯಾಗೂ ಕೈ ಮಾಡತ್ತಾನ ಹೌದಾ? ನನ್ ದೋಸ್ತ ಅದ ಅಂತ ಬಿಟ್ಟು ಮತ್ತ ಸ್ವಲ್ಪ ತಾಕೀತ್ ಮಾಡ ಆಯ್ತಪ್ಪ ತಾಕೀತ್ ಮಾಡ್ತೀನಿ ಮನೆ ತಾಕೀತ್ ಮಾಡ್ತೀನಿ ನಡ್ರಿ ಹೋಗೋಣ ನಡ್ರಿ ಹೋಗೋಣ ಆಯ್ತು ತಾಕೀತ್ ಮಾಡ್ಕೊ ನಿಮ್ಮ ಮನ್ಯಾಗ ಓ ರಮೇಶ ರಮೇಶ್ ಏನೋ ಮರ ನಿಮ್ಮ ತಮ್ಮಗೆ ಹೇಳೋನಿತ್ತು ಗಾಡಿ ಕೊಟ್ಟಿನಿ ಗಾಡಿ ಬೇಡಣ ಗಾಡಿ ಎಲ್ಲ ಮುಡ್ಕೊಂಡು ಸತ್ಯನಾಶ ಮಾಡ್ಕೊಂಬ ನಾನು ಪಡ್ಮ ಇದನ್ನ ಗಾಡಿ ಹದಿನಾಲ್ಕು ಮಾಡ್ಕೊಂಬ ನನ್ನ ಬಿಡ್ಯಾಕ ಬರ್ತಾನೆ ಹೇಳ್ತೀವಿಲ್ಲ ಅವಂಗ ಮತ್ತೆ ಬ್ಯಾರಿನ ಹಾಕೈತಿ ನೋಡೋದು ಆಯ್ತಪ್ಪ ಗಾಡಿಗೆ ಏನು ಖರ್ಚಾಗೈತಿ ಅದನ್ನ ಖರ್ಚು ರೊಕ್ಕ ಕೊಡ್ತೀನಿ ರಿಪೇರಿ ಮಾಡಿಸ್ಕೊಡ್ತೀನಿ ಆಯ್ತು ಗಾಡಿ ಏನು ಮಾಡ್ಸೋದು ಬೇಡ
ಅದನ್ನ ಮಾಡಿಸ್ಕೊತನು ಇನ್ನೇರು ಚೆನ್ನಾಗಿ ಇರತ್ತೆ ಹೇಳೋಂಗ ಮಾತು ಇದಾಕೈತಿ ನೋಡಿ ಭಾಳ ಇದು ದೂರ ಹೋಗೈತಿ ಆಯ್ತು ಆಯ್ತು ಹೇಳ್ತೀನಿ ಆಯ್ತು ಸರಿ ಸರಿ ಹೇಳಿ ಹೇಳಿ ಅಣ್ಣ ಅಣ್ಣ ಬಾಗಲ ತೆಗಿಯಣ್ಣ ತೆಗಿಯಣ್ಣ ಎಲ್ಲಿ ತೆಗಿಬೇಕು ಬೆಳಿಗ್ಗೆ ಒಬ್ರು ಯಾರು ನಿಂಗೆ ಕೇಳ್ಕೊತ ಬಂದಿರ ಯಾರಣ್ಣ ಯಾರು ಹೇಳ್ತಾರೆ ನನಗೆ ದಿನಕ್ಕೆ ಒಂದು 4 ಲಪಡ ಮಾಡಕತ್ತಿ ಅಂತ ಮತ್ತ ನೀ ಇರ್ಬೇಕಂತ ಹೋಗ್ಬೇಕಂತ ಮನಿ ಬಿಟ್ಟಿನಿ ನೀ ಏನ್ ಅನ್ಸೈತಿ ನಿನಗ ದಿನಕ್ಕೊಂದು ಲಪಡ ಅಕ್ಕಿ ಹುಡುಗಿ ಈ ಹುಡುಗಿ ಕಾಡಿದು ಇದ್ದ ಮಾಡಕತ್ತೇನೆ ಇಲ್ಲಿ ಅಪ್ಪ ಇದ್ದ ಏನೋ ಮಾಡಿ ಹೋತೀಗ ಈಗ ನನ್ನ ಹೆಸರೇ ಬರ್ತದೆ ಎಲ್ಲ ಕಡೆ ನಡಿ ನಡಿ ಹೊರಗೆ ನಿಂದ್ರ ಮನೆ ಹೋಗ ಕೇಳತ್ತೆ ಮನಿ ಬಿಟ್ಟ ಇಲ್ಲ ಅಣ್ಣ ಊಟ ಮಾಡ್ತೀನಿ ಅಪ್ಪ ಇದ್ದಾಗ ಮಾತು ಕೇಳಿದಿ ಈಗ ನನ್ನ ಮಾತು ಕೇಳ್ಬೇಕಂತ ಹೇಳತ್ತನ ಇಲ್ಲ ಅಣ್ಣ ನಾ ಹೋಗಂಗಿಲ್ಲ ನೀ ನಡಿ ಹೊರಗ ಇಲ್ಲ ಹೋಗಂಗಿಲ್ಲ ನಡಿಲಿ ಹೊರಗ ನಡಿ ಹೊರಗ ನಡಿ ನಡಿ ನಾ ಯಾಕೆ ಬಿಡ್ತಾನ ನಡಿ 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 ಕೇಳ್ತಿಲ್ಲ ನಡಿ ಮನಿ ಬೇಡ ನಡಿ ನೀ ನಡಿ ಅಣ್ಣ ಅಣ್ಣ ಬಾಗಲ ತೆಗಿಯಣ್ಣ ಅಣ್ಣ ಕಾಲು ಬೀಳ್ತೀನಿ ಅಣ್ಣ ಅಣ್ಣ ನಿನ್ನ ಕೈ ಮುಗಿತೀನಿ ಅಣ್ಣ ತೆಗಿಯಣ್ಣ ಇನ್ನೊಂದ್ಸಲ ಮಾಡಲ್ಲ ನೋಡಿದ್ರಲ್ಲ ನಮ್ಮ ಹುಡುಗನ ಜೀವನ ಹೇಗಾಯಿತು ಅಂತ. ಈ ಕಡೆ ತಂದೆನೂ ಇಲ್ಲ, ಈ ಕಡೆ ಸ್ನೇಹಿತರೂ ಇಲ್ಲ, ಈ ಕಡೆ ಅನ್ನನೂ ಇಲ್ಲ. ಹಾಗಾದರೆ ಈ ಹುಡುಗನ ಜೀವನ ಹೇಗೆ ಮುಂದೆ ಹೇಗಾಗುತ್ತೋ ಹೇಗಿಲ್ಲ ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.